ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ಹಾಗೆ ವಾಕ್ ಮುಗಿಸ್ಕೊಂಡು ಬಂದು ಇಲ್ಲಿ ಗಣಪತಿಗೆ ಹಾಡು ಹಾಕಿದ್ರು, ಅದನ್ನು ಇಟ್ಕೊತ ವಿಡಿಯೋ ಮಾಡಿದೆ. ಮಳೆ ಬರ ಆಗಿತ್ತು, ಹಾಗಾಗಿ ವ್ಯೂಸು ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ನೆಕ್ಸ್ಟು ಅಲ್ಲಿಂದ ಬಂದು ಉಪ್ಪಿಟ್ಟಿಗೆ ಎಲ್ಲ ರೆಡಿ ಮಾಡಿಕೊಂಡೆ, ಎಲ್ಲ ಹೆಚ್ಕೊಂಡು. ನೋಡಿ ಫ್ರೆಂಡ್ಸ್, ಇದು ಉಪ್ಪಿಟ್ಟಿಗೆ ಈರುಳ್ಳಿ, ಟೊಮೊಟೊ ಹಣ್ಣು, ಬೀನ್ಸು ಮತ್ತು ಮೆಣಸು, ಟೊಮೊಟೊ, ಇದು ಅವಲಕ್ಕಿಗೆ ಮೆಣಸು ಮತ್ತು ಈರುಳ್ಳಿನ, ಇದು ಕೋಸಂಬರಿಗೆ, ಇದು ಮೊಸರು ಬುತ್ತಿ ಅಂತೀವಲ್ಲ ಅದಕ್ಕಾಗಿ. ಗಣಪತಿಗೆ ಮೊಸರು ಬುತ್ತಿ ತುಂಬ ಇಷ್ಟ ಅಂತೆ, ಅದಕ್ಕಾಗಿ ಮೊಸರು ಬುತ್ತಿನ ಪ್ರಿಪೇರ್ ಮಾಡ್ಕೊತಾ ಇದ್ವಿ. ಇಷ್ಟೆಲ್ಲ ಐಟಮ್ಸನ್ನ ಹೆಚ್ಕೊಂಡು ರೆಡಿ ಮಾಡ್ಕೊಂಡ್ವಿ. ನೆಕ್ಸ್ಟು ನಮ್ಮ ಮನೇಲಿ ಬೇಗ ತಿಂಡಿಗೆ ಬರೋದ್ರಿಂದ ನೆಕ್ಸ್ಟು ಫಸ್ಟು ಉಪ್ಪಿಟ್ಟು ಮಾಡ್ಕೊಳ್ಳೋಣ ಅಂತ ಹೇಳಿ ಉಪ್ಪಿಟ್ಟಿಗೆ ತಯಾರು ಮಾಡ್ಕೊಂಡ್ವಿ. ನೋಡಿ ಫ್ರೆಂಡ್ಸ್, ಈ ಥರ ಹೆಚ್ಚಿ ಫಸ್ಟು ಪ್ರಿಪೇರ್ ಮಾಡಿ ಇಟ್ಕೊತೀವಿ. ಎಲ್ಲ ಒಂದೊಂದೇ ಐಟಮ್ಸ್ನ ಒಬ್ಬರು ಹೆಚ್ಕೊಡ್ತಾ ಬರ್ತಾರೆ, ನೆಕ್ಸ್ಟು ಮತ್ತೊಬ್ಬರು ಮಾಡ್ತಾ ಹೋಗ್ತಾರೆ. ಇಲ್ಲಿ ಈ ಅವಲಕ್ಕಿಗೆ ಖಾರ ರೆಡಿ ಮಾಡ್ಕೊಂಡಿದ್ದಾರೆ. ಇದು ಮೊಸರು ಬುತ್ತಿಗೆ ಬೆಳ್ಳುಳ್ಳಿನ ಜಾಸ್ತಿ ಹಾಕಬೇಕು. ಮೊಸರು ಬುತ್ತಿಗೆ ಅದು ಮೊಸರು ಬುತ್ತಿ ಹೇಗೆ ಮಾಡೋದು ಅಂತ ಇನ್ನೊಂದು ಸಲ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ನೆಕ್ಸ್ಟು ಇಲ್ಲಿ ಉಪ್ಪಿಟ್ಟು ಮಾಡಲಿಕ್ಕೆ ತಯಾರು ಮಾಡ್ಕೊಂಡಿದ್ದೀವಿ. ಎಲ್ಲ ಐಟಮ್ಸ್ನ ಹಾಕಿ ಪ್ರಿಪೇರ್ ಮಾಡ್ಕೊಂಡ್ವಿ. ಇದು ನೀಟಾಗಿ ಬೆಂದ ನಂತರ ರವೆ ಹಾಕಿ ಕೈಯಾಡಿಸ್ಕೊತೀವಿ. ಅರ್ಧ ಗೋಧಿ ರವೆ ಮತ್ತು ಅರ್ಧ ಅಕ್ಕಿ ರವೆ ಹಾಕಿ ಪ್ರಿಪೇರ್ ಮಾಡ್ಕೊಂಡ್ವಿ. ನೋಡಿ ಫ್ರೆಂಡ್ಸು, ಇಷ್ಟು ರವೆ ಬೇಕಾಗುತ್ತೆ, ಯಾಕಂದರೆ ನಮ್ಮ ಮನೇಲಿ ತುಂಬ ಜನ ಇದ್ದಾರಲ್ಲ ಅದಕ್ಕಾಗಿ. ನೆಕ್ಸ್ಟು ಹಾಗೆ ಗಣಪತಿಗೆ ಮೊನ್ನೆ ತೋರಿಸಿದ್ನೆಲ್ಲ ಹಾವು ಮತ್ತು ಇಲಿ ಅದನ್ನೆಲ್ಲ ಒಂದು ದಾರದಲ್ಲಿ ಪೋಣಿಸ್ಕೊಂಡೆ. ಹಾಗೆ ಚಕ್ಕಲಿ, ಇದು 108 ಕಡಲೆನ ಹಿಂದಿನ ದಿನವೇ ನೆನೆಸಿಟ್ಕೊಂಡಿರ್ತೀವಿ, ಅದನ್ನು ಹಾರವಾಗಿ ಮಾಡ್ತೀವಿ ಪೋಣಿಸಿ. ಇಲ್ಲಿ ದೇವಸ್ಥಾನಕ್ಕೆ ಒಯ್ಯಲಿಕ್ಕೆ ಎಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ದೀವಿ. ನೋಡಿ ಫ್ರೆಂಡ್ಸ್, ಈ ಥರ 108 ಕಡಲೆನ ಹಾಕಿ ಜೋಡಿಸ್ಕೊತೀವಿ. ಪ್ರತಿ ವರ್ಷವೂ ಇದೇ ಟೈಪಲ್ಲೇ ಮಾಡಿಕೊಡ್ತೀವಿ. ಚಕ್ಕಲಿ, ಕಡಲೆ, ಮೋದಕದ ಹಾರ ಮತ್ತು ಇಲಿ, ಹಾವು ಎಲ್ಲದೂ ಒಂದೊಂದು ದಾರ ಹಾಕಿ ಕಟ್ಟಿರ್ತೀವಿ. ಅದು ಗಣಪತಿ ಎದುರುಗಡೆ ಈ ದಾರದಲ್ಲಿ ಹಾಕಿರ್ತೀವಲ್ಲ ಅಲ್ಲಿ ನೀಟಾಗಿ ಕಟ್ತಾರೆ. ಇಲ್ಲಿ ದೇವಸ್ಥಾನಕ್ಕೆ ಪೂಜೆ ಸಾಮಾನೆಲ್ಲ ಪ್ರಿಪೇರ್ ಮಾಡ್ಕೊಂಡ್ವಿ. ದೇವಸ್ಥಾನಕ್ಕೆ ಹೋಗಿರೋದು ಕ್ಯಾಪ್ಚರ್ ಮಾಡ್ಕೊಳ್ಲಿಕ್ಕೆ ಆಗಲಿಲ್ಲ, ನಾನು ಹೋಗಲಿಲ್ಲ, ಅದಕ್ಕಾಗಿ. ಫ್ರೆಂಡ್ಸ್, ನೀವೆಲ್ಲ ಯಾವ ಟೈಪಲ್ಲಿ ಹಬ್ಬ ಮಾಡಿದ್ರಿ ಅಂತೇಳಿ ಕಮೆಂಟ್ ಮುಖಾಂತರ ತಿಳಿಸಿ. ನಾನು ಮಾಡಿರೋ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮುಖಾಂತರ ತಿಳಿಸಿ. ಏನಾದ್ರು ತಪ್ಪಾಗಿದ್ದರೆ. ನನ್ನ ಮಗಳು ಒಂದು ಡ್ರೆಸ್ ಚೇಂಜ್ ಮಾಡಿ ಇಲ್ಲಿ ಮತ್ತೊಂದು ಡ್ರೆಸ್ ಹಾಕ್ಕೊಂಡು ಬಂದಿದ್ದಾಳೆ, ಇದನ್ನು ತೆಗಿ ಅಂತ ಹೇಳಿ ಇಲ್ಲಿ ಕೇಳ್ಕೊಳ್ತಾ ಇದ್ದಾಳೆ. ಅದಕ್ಕೆ ಒಂದು ವಿಡಿಯೋ ಮಾಡ್ತೀನಿ ತಡಿ ಅಂದರೆ ಬೇಡ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾಳೆ. ಅವಳಿಗೆ ತೆಗೆದ್ರೆ ಸಾಕಾಗಿತ್ತು ಫಸ್ಟು, ಅದಕ್ಕಾಗಿ ಇಲ್ಲಿ ಕಿರಿಕಿರಿ ಮಾಡ್ತಾ ಇದ್ಲು. ಹಾಗೆ ಸ್ನಾನ ಎಲ್ಲ ಮುಗಿಸ್ಕೊಬಂದು ಇಲ್ಲಿ ಎಡೆನ ಪ್ರಿಪೇರ್ ಮಾಡಿದ್ವಿ. ಒಟ್ಟು 12 ಎಡೆ ಹಾಕ್ತೀವಿ ಎಲ್ಲ ದೇವರಿಗೂ ಅಂತ ಹೇಳಿ. ನೋಡಿ ಫ್ರೆಂಡ್ಸ್, ಎಷ್ಟು ಥರ ಐಟಮ್ಸ್ ಮಾಡಿದ್ವಿ. ಕೋಸಂಬರಿ, ಲಟ್ಟಿಗೆ, ಚಕ್ಕಲಿ, ಮೋದಕ, ಕರಿಗಡುಬು, ಮೊಸರು ಬುತ್ತಿ, ಹಾಲು ಪಾಯಸ, ಗಿಣ್ಣ, ಪುಡಿ ಚಟ್ನಿ, ಅನ್ನ, ಸಾಂಬಾರು, ಇಷ್ಟು ಐಟಮ್ಸನ್ನು ನೀಡ್ತೀವಿ. ಬಳಲೆ ಊಟ ಎಷ್ಟು ಚಂದ ಅಲ್ಲ ಫ್ರೆಂಡ್ಸ್. ಹಬ್ಬದ ದಿನಗಳಲ್ಲಿ ಹಬ್ಬ ಮಾಡೋದೇ ಏನೋ ಒಂಥರ ಖುಷಿ. ಹಾಗೆ ನೆಕ್ಸ್ಟು 4 o'clock ಎಲ್ಲರೂ ಸೇರಿ ಗಣಪತಿ ನೋಡಲಿಕ್ಕೆ ನಡ್ಕೊಂಡು ಹೋದ್ವಿ. ಗಣಪತಿ ತುಂಬಾ ಚೆನ್ನಾಗಿತ್ತು. ಇಲ್ಲೇ ನಮ್ಮ ಪಕ್ಕದಲ್ಲಿ ಸ್ಕೂಲಲ್ಲಿ ಇಡ್ತಾರೆ. ಒಂದರು ಗಣಪತಿ ನೋಡಬೇಕು ಅಂತೇಳಿ ಎಲ್ಲ ಮಾತಾಡಿಕೊಂಡು ಸ್ಕೂಲಿಗೆ ಹೋದ್ವಿ. ತುಂಬ ದೂರ ಏನಾಗೋದಿಲ್ಲ, ಇಲ್ಲೇ ಮನೆ ಪಕ್ಕದಲ್ಲೇ ಇದೆ. ಹಾಗಾಗಿ ಎಲ್ಲ ಮಾತಾಡ್ಕೊಳ್ತಾ ಗಣಪತಿ ನೋಡಲಿಕ್ಕೆ ಹೋದ್ವಿ. ಅಲ್ಲಿ ತುಂಬ ಮಕ್ಕಳು ಇದ್ದರು. ಹಾಗೆ
ನನ್ನ ಮಗಳು ಬಂದಿರಲಿಲ್ಲ, ಅವಳಿಗಾಗಿ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೆ. ಅವಳು ಪಟಾಕಿ ತರಲಿಕ್ಕೆ ಅಂತ ಹೇಳಿ ಅಂಗಡಿಗೆ ಹೋಗಿದ್ಲು ಅವಳು ಡ್ಯಾಡಿ ಕರ್ಕೊಂಡು. ಹಾಗೆ ಬಂದಳು, ಅವಳು ಕರ್ಕೊಂಡು ದೇವಸ್ಥಾನಕ್ಕೆ ಮತ್ತೆ ಬಂದ್ವಿ. ತುಂಬ ಜನ ಇದ್ದರು ಇದರಲ್ಲಿ ದೇವ್ರು ನೋಡಲಿಕ್ಕೆ ಬಂದಿದ್ದರು. ತುಂಬಾ ಚೆನ್ನಾಗಿತ್ತು ನೋಡಿ ಫ್ರೆಂಡ್ಸು. ನಾವು ಕೊಟ್ಟಿರೋ ಮೋದಕದ ಹಾರ ಮತ್ತು ಚಕ್ಕಲಿ, ಕಡಲೆ ಎಲ್ಲ ಇಲ್ಲಿ ಹಾಕಿದ್ದಾರೆ. ಫೋಟೋ ಕ್ಯಾಮ್ರಾದಲ್ಲಿ ಅಷ್ಟು ನೀಟಾಗಿ ಕ್ಯಾಪ್ಚರ್ ಆಗಿಲ್ಲ. ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದರೆ ಗೊತ್ತಾಗುತ್ತೆ. ನಾವು ಕೊಟ್ಟಿರೋ ಹಾರಗಳನ್ನ ಇಲ್ಲಿ ಹಾಕಿದ್ದಾರೆ. ನೆಕ್ಸ್ಟು ಅದನ್ನೆಲ್ಲ ಮುಗಿಸ್ಕೊಂಡು ಹೊರಟ್ವಿ. ನೋಡಿ ಫ್ರೆಂಡ್ಸ್, ಮಕ್ಕಳೆಲ್ಲ ಇಲ್ಲಿ ಸ್ಕೂಲ್ ಹಾಕಿರೋದ್ರಿಂದ ಇಲ್ಲಿ ಎಲ್ಲ ಆಟ ಆಡ್ಕೊತಾ ಇದ್ದಾರೆ. ತುಂಬ ಮಕ್ಕಳು ಬಂದು, ಮಳೆ ಬರೋ ಹಾಗಿತ್ತು. ವ್ಯೂಸ್ ಎಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ಈ ಸಲ ಮಳೆ ಚೆನ್ನಾಗಿರೋದ್ರಿಂದ ನೀಟಾಗಿ ಹಸಿರಾಗಿ ಕಾಣ್ತಾ ಇದೆ. ಹಾಗೆ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಗಣಪತಿ ನೋಡಿಕೊಂಡು ಮನೆಗೆ ಹೊರಟ್ವಿ. ತುಂಬ ದೂರ ಏನಾಗೋದಿಲ್ಲ ಮನೆ. ಹೀಗೆ ಕೆಳಗೆ ಇಳಿದು ಹೋದರೆ ಮನೆ ಸಿಗುತ್ತೆ. ಮೊದಲೆಲ್ಲ ಕಾಲು ದಾರಿ ಅಂತಿದ್ರಲ್ಲ, ಈ ಥರ ದಾರೀಲಿ ಇಲ್ಲಿ ಮಕ್ಕಳೆಲ್ಲ ಓಡಾಡಿರೋ ದಾರಿ ಇತ್ತು. ಇದೇ ದಾರಿ ಹಿಡ್ಕೊಂಡು ಮನೆಗೆ ಹೋದ್ವಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಚಿಕ್ಕ ಪಾಪನು ಕರ್ಕೊಂಡು ಹೋಗ್ತಾ ಇದ್ದೀವಿ, ಕರ್ಕೊಂಡು ಹೋಗಿದ್ವಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ವ್ಯೂಸ್ ಎಲ್ಲ ಹೇಗೆ ಅಂತ ಹೇಳಿ. ನೆಕ್ಸ್ಟು ಹಾಗೆ ಮಾರನೇ ದಿನಕ್ಕೆ ಹಾಲ್ಗುಂಬ್ಳು ಅಂತ ಮನೇಲಿ ತುಂಬ ಬಿಟ್ಟಿದ್ವು. ಅದನ್ನು ತಾಲಿಪೆಟ್ಟು ಮಾಡೋಣ ಅಂತ ಹೇಳಿ ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೆ. ಯಾಕಂದರೆ ನಮ್ಮ ಮನೆಗಳಲ್ಲಿ 7:30ಗೆ ತಿಂಡಿ ಬರ್ತಾರೆ. ಹಾಗಾಗಿ ಅದನ್ನು ತುರಿದು ಫ್ರಿಜ್ಜಲ್ಲಿ ಇಟ್ಕೊತೀವಿ. ಈ ಥರ ಪೀಸ್ಗಳನ್ನಾಗಿ ಮಾಡಿಟ್ಟಿದ್ರು. ಅದನ್ನು ಬಂದು ನಾನು ಇಲ್ಲಿ ತುರಿತಾ ಇದ್ದೀನಿ. ನೀಟಾಗಿ ಚೆನ್ನಾಗಿ ತುರಿದು ಒಂದು ದಬ್ರಿಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಕೊತೀವಿ. ನೆಕ್ಸ್ಟು ನನಗೆ ಕೈ ಸೋಲ್ತು ಅಂತ ಹೇಳಿ ನಮ್ಮ ಅತ್ತೆ ಬಂದು ಇಲ್ಲಿ ತುರಿಲಿಕ್ಕತ್ತಿದ್ದಾರೆ. ಯಾಕಂದರೆ ನಮಗೆ ತುಂಬ ಬೇಕಾಗಿರುತ್ತೆ. ಒಂದು 20ರಿಂದ 30 ಪೀಸ್ ಬೇಕಾಗುತ್ತೆ. ತುಂಬ ಬೇಕಾಗಿರೋದ್ರಿಂದ ಒಬ್ಬರೇ ತುರಿಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಇಬ್ಬಿಬ್ಬರು ಎಕ್ಸ್ಚೇಂಜ್ ಮಾಡ್ಕೊತೀವಿ. ಹಾಗೆ ನಿಮ್ಮ ಮನೆಗಳಲ್ಲಿ ಯಾವ ಥರ ತಾಲಿಪೆಟ್ಟು ಮಾಡ್ತೀರಾ ಅಂತ ತಿಳಿಸಿ. ನಾವು ಇದಕ್ಕೆ ಏನೇನು ಸೇರಿಸ್ತೀವಿ ಅಂತ ನಾಳೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೆಕ್ಸ್ಟು ನಾಳೆ ಇದಕ್ಕೆ ಈರುಳ್ಳಿ ಮತ್ತು ಖಾರ, ಪ್ರಿಪೇರ್ ಮಾಡಿರೋ ಖಾರ ಎಲ್ಲ ಮಿಕ್ಸ್ ಮಾಡಿ ಕುದಿಸ್ಲಿಕ್ಕೆ ಇಟ್ಕೊತೀವಿ. ಹಾಗೆ ಮೋದಕಕ್ಕೆ ಅಂತ ಮಾಡಿರೋ ಬೇಳೆ ಹೂರಣ ಒಂದು ಸ್ವಲ್ಪ ಉಳಿದಿತ್ತು. ಅದನ್ನು ಇವಾಗ ಬಿಸಿ ಬಿಸಿ ಹೋಳಿಗೆ ಮಾಡ್ಕೊಳ್ಳೋಣ ನೈಟ್ ಅಂತ ಹೇಳಿ ಅದನ್ನು ಉಂಡೆಗಳನ್ನಾಗಿ ಮಾಡ್ಕೊಂಡ್ವಿ. ಅಷ್ಟೊತ್ತಿಗೆ ನನ್ನ ಮಗಳು ತಿಂಡಿ ಬೇಕು, ಹಸಿವಾಗುತ್ತೆ ಅಂತ ಹೇಳಿದ್ಲು. ಯಾಕೋ ಜ್ವರ ಬರೋ ಸಿಂಟಮ್ಸ್ಗಳಿದ್ವು, ತುಂಬ ಸುಸ್ತಾಗಿದ್ಲು. ಹಾಗೆ ಅವಳಿಗೆ ತಿಂಡಿ ತಿನ್ನಿಸಿ ಹೋಗೋಣ ಅಂತ ಬಂದೆ, ಆದರೆ ಅವಳು ತಿನ್ನಲಿಲ್ಲ. ತಿಂಡಿ ಊಟ ಮಾಡಿಸೋದೇ ತುಂಬಾ ಕಷ್ಟ ಆಗುತ್ತೆ ಈಗಿನ ಮಕ್ಳುಗಳಿಗೆ. ಎಷ್ಟು ಫೋರ್ಸ್ ಮಾಡಿದ್ರೂ ತಿನ್ನಲಿಲ್ಲ. ನಾನಿಲ್ಲಿ ವಿಡಿಯೋ ಮಾಡ್ಕೊತಾ ಇದ್ದೀನಿ ಅಂತ ಹೇಳಿ ಸಿಟ್ಟು ಮಾಡ್ಕೊತಾ ಇದ್ದಾಳೆ. ಇನ್ನೂ ತಿನ್ನಲೇ ಇಲ್ಲ, ಕಡೆಗೆ ತಿನ್ನಿಸ್ಲಿಕ್ಕೆ ಆಗಲಿಲ್ಲ. ಹಾಗೆ ತಗೊಂಡು ಹೋದೆ. ಅಷ್ಟೊತ್ತಿಗೆ ನಮ್ಮ ಮನೆಯವ್ರ ತಿಂಡಿ ಬಂದರು. ಅವ್ರಿಗೆ ತಿಂಡಿ ಕೊಟ್ಕೊಂತ ಇಲ್ಲಿ ಉಂಡೆಗಳನ್ನಾಗಿ ಮಾಡಿಟ್ಕೊಂಡೆ. ನೋಡಿ ಫ್ರೆಂಡ್ಸ್, ನಾವು ಈ ಥರ ಬೇಳೆ ಹೂರಣ ಉಂಡೆಗಳನ್ನಾಗಿ ಮಾಡ್ತೀವಿ. ನೀವು ಯಾವ ಟೈಪಲ್ಲಿ ಹೋಳಿಗೆ ಮಾಡ್ತೀರಿ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ನೆಕ್ಸ್ಟು ಬೆಳಗಿನ ಬುತ್ತಿ ಎಲ್ಲ ಹಾಗೆ ಉಳಿದಿತ್ತು. ನೋಡಿ ಫ್ರೆಂಡ್ಸ್, ಇಲ್ಲಿ ಈ ಥರ ಹೋಳಿಗೆನ ಮಾಡ್ತಾಯಿದ್ದೀವಿ. ಇಲ್ಲಿ ಅತ್ತೆ ಉದ್ದಿ ಕೊಡ್ತಾ ಇದ್ದಾರೆ, ನಾನಿಲ್ಲಿ ಬೇಯಿಸ್ಕೊತಾ ಇದ್ದೀನಿ.
ಮತ್ತು ಫ್ರೆಂಡ್ಸ್ ನೀವೆಲ್ಲ ಯಾವ ಟೈಪಲ್ಲಿ ಹಬ್ಬ ಮಾಡಿದ್ರಿ ಅಂತ ತಿಳಿಸಿ. ಓಕೆ ಫ್ರೆಂಡ್ಸ್, ಇಷ್ಟ ಆದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಇಷ್ಟೇ ಇವತ್ತಿನ ವ್ಲಾಗ್ ಆಗಿತ್ತು. ಮುಂದಿನ ಮತ್ತೊಂದು ವ್ಲಾಗ್ ಹೋಗ್ತೀನಿ, ಮತ್ತೆ ಬರ್ತೀನಿ. ಬಾಯ್. ಓಕೆ, ಗುಡ್ ನೈಟ್ ಆಲ್.